ಫೋನ್ ಮಾಡಿದ್ವಿ ಗೌತಮ್ ನಗರ್ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ಆಂಬುಲೆನ್ಸ್ ಸರಿ ಫೋನ್ ಮಾಡಿದ್ವಿ, 2 ಸಾರಿ ಫೋನ್ ಮಾಡಿದ್ವಿ. ಅವರು ನಮ್ಮ ಅವ್ರಿಗೆ ಕನೆಕ್ಟ್ ಮಾಡಿದ್ವಿ, ಇವ್ರು ಕನೆಕ್ಟ್ ಮಾಡ್ತೀವಿ ಅಂತಾರೆ. ಮತ್ತೆ 3ನೇ ಸಾರಿ ಫೋನ್ ಮಾಡಿದ್ರೆ ಬರೋರು ವೇಟ್ ಮಾಡ್ಬೇಕಂದ್ರೆ ಅವ್ರು ನಾವು ಆಕ್ರೋಶ ತೋರಿಸ್ಬೇಕು, ಅವ್ರು ಆಕ್ರೋಶ ತೋರಿಸಿದ್ದಾರೆ. ಒಂದು ಪೇಷಂಟ್ 108 ಅಂದ್ರೆ ಇನ್ನೇನದವರು ಆಂಬುಲೆನ್ಸ್ ಇಲ್ಲ ಅಂತಾರೆ. 108 ಅಂತ ಎದಕ್ಕೆ ಸುಮ್ಮನೆ ಬಿಲ್ಡಪ್ ಕೊಡ್ತಾರೆ ಎಲ್ಲರೂ. ಅಲ್ಲಿ ತುರ್ತು ಸಂಖ್ಯೆಗೆ ಫೋನ್ ಮಾಡಿ, ಈ ತುರ್ತು ಸಂಖ್ಯೆಗೆ ಫೋನ್ ಮಾಡಿ, 2 ಕಾಲು ರೋಡ್ ಮೇಲೆ ಬಿದ್ದು ಪೇಷಂಟ್ ಮಾತಾಡ್ತಿದ್ರೆ 1.5 ತಾಸು ಕಾಲಿಸ್ಬೇಕಾದ್ರೆ ತೋರಿಸ್ತೀವಿ. 108 ಫೋನ್ ಮಾಡಿದ್ರೆ ಅವರು ಆಕ್ರೋಶವಾಗಿ ಬರ್ತೀವಿ, ವೇಟ್ ಮಾಡಿ ಬರ್ತೀವಿ ಅಂದ್ರೆ ಟಾಟೇಸಿಗೆ ಕೊಡುವ ಪರಿಸ್ಥಿತಿ ಬಂದಿದೆ. ಈಗ ಆಂಬುಲೆನ್ಸ್ ಬಂದಿಲ್ಲ, ಯಾವ ಆಂಬುಲೆನ್ಸ್ ಬಂದಿಲ್ಲ ಇದು ಆಕ್ಸಿಡೆಂಟ್ ಬಹಳಷ್ಟು ಸತಿ, ಇದು ಫಸ್ಟ್ ಟೈಮ್ ಅಲ್ಲ, ಬಹಳಷ್ಟು ಸತಿ ರಿಪೀಟ್ ಆಗಿದೆ. ಬಹಳಷ್ಟು ದೂರ ಕೊಟ್ಟರು ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ. ನಾವು ಈ ಬೆಳಲ್ ರಸ್ತೆ ಈ ಲಾರಿ 24/7 ಆಗಿಬಿಟ್ಟಿದೆ. ಹೆವಿ ವೆಹಿಕಲ್ಸ್, ಬಟ್ ಮೈನಿಂಗ್ ವೆಹಿಕಲ್ಸು ಆಗಲಿ ಮತ್ತು ಇದು ಟ್ರಾವೆಲ್ ವೆಹಿಕಲ್ ಕೂಡ ಭಾಳಷ್ಟು ಸತಿ ಅಡ್ಡಾಡೋದೆ. ಯಾಕಂದರೆ ಇಲ್ಲಿ ಸ್ಕೂಲ್ಸ್ ಇದಾವೆ, ಸೆಂಟ್ ಜೋಸೆಫ್ ಸ್ಕೂಲ್ ಇದೆ, ನಂದಿ ಸ್ಕೂಲ್ ಇದೆ, ಜೈನ್ ಪಬ್ಲಿಕ್ ಇದೆ, ಸ್ಕೂಲ್ ಇದೆ, ಎಲ್ಲ ಟೋಟಲ್ ಆಗಿ ಭಾಳಷ್ಟು ಸತಿ ದೇವಸ್ಥಾನ ಮಜೀದು ಇಲ್ಲಿ ಸಾರ್ವಜನಿಕರು ಓಡಾಡೋದಿದ್ದು. ಈ ಪ್ಲೇಸಲ್ಲಿ ಭಾಳಷ್ಟು ದೂರ ಕೊಟ್ಟರೆ ಕೂಡ ಯಾವುದೇ ಕ್ರಮ ಆಗಿಲ್ಲ. ದಯವಿಟ್ಟು ಇದು ಹೈಟ್ ಅರೆಸ್ಟ್ ಹಾಕಿ SP ಮೇಡಮ್ ಇಲ್ಲಿ ಸ್ಪಾಟಿಗೆ ಬಂದು ಮಾನ್ಯ ಜಿಲ್ಲಾಧ್ಯಕ್ಷರು ಸಾಹೇಬರು ಅವ್ರ ಗಮನಕ್ಕೆ ಹೋಗಿ ನಮ್ಮ ಕಾರ್ಪೊರೇಷನಿಂದ ಬೇಕಾದರೂ ಕೂಡ ಅವರು ಏನಾರು ಇದು ಮಾಡಂದ್ರೆ ಕೂಡ ಅವರು ಇದು ಮಾಡ್ತಾರೆ. ದಯವಿಟ್ಟು ಇದನ್ನು ತಡೆಗಟ್ಟಿಸ್ಬೇಕು. ಇದು ಇಲ್ಲಿಗೆ ಇವತ್ತೇ ಲಾಸ್ಟ್ ಆಗಬೇಕು. ಯಾಕಂದರೆ ಲಾಸ್ಟ್ ಟೈಮ್ ಕೂಡ ಸಂಜೆ ಸಾಫ್ ಸ್ಕೂಲಲ್ಲಿ ಕೂಡ ಮಕ್ಕಳು ಸತ್ತೋಗಿದ್ದಾರೆ. ಇದು ಭಾಳಷ್ಟು ರೋಡ್ ಇದಾವೆ, ಅವರು ಟೋಲ್ ಅಮೌಂಟ್ ಕಟ್ಟಬೇಕಂತೇಳಿ ಈ ಕಡೆಯಿಂದ ಬಂದು ಈ ಜನ ಮೇಲೆ ಗಾಡಿಗಳು ಬಿಡ್ತಾ ಇದ್ರೆ ಎಷ್ಟು ಇದು ತೊಂದರೆ, ಭಾಳಷ್ಟು ತೊಂದರೆ ಹೇಳಬಾರ್ದು. ಭಾಳಷ್ಟು ಜನ ಬರೋದು ಕಂಪ್ಲೇಂಟ್ ಮಾಡೋದು, ಹಣ ಹಿಂಗೆ ಗಾಡಿ ಅಡ್ಡಾಡ್ತಾವೆ, ಹಂಗೆ ಗಾಡಿ ಬೇರೆಷ್ಟು ಇದಾವಲ್ಲ ರೂಟ್ಗಳು, ಅವ್ರು ಟೋಲ್ ಫ್ರೀ ಅಮೌಂಟ್ ಕಟ್ಟಬೇಕಂತೇಳಿ ಗಾಡಿ ಎಲ್ಲ. ಆದರೂ ಡೇ ನೈಟು ಒಂದು ಟೈಮ್ ಅಂತ ಇರ್ತೈತಲ್ಲ, ಅದು ಫಿಕ್ಸ್ ಮಾಡೋದು ಅವರು ಮಾಡ್ಕೊಳ್ಳಿ. ಇದು ಯಾವ್ದು ಗರ್ಸ್ ಹೊಡ್ಕೊಳ್ಳಿ, ಮೈನಿಂಗ್ ಮಾಡಲಿ, ಎಲ್ಲ ರೋಡ್ಸ್ ಇದಾವೆ, ಟೋಲ್ ಇದಾವೆ, ಅಲ್ಲಿ ಕಟ್ಕೊಂಡು ಲೀಗಲ್ ಆ ಕಡೆ ಹೋದರೆ ಏನು ತೊಂದರೆ ಇಲ್ಲ. ಇಲ್ಲಿ ಜನ ಮೇಲೆ ಬಿಟ್ಬಿಡೋದು, ಹೋಗ್ಬಿಡೋದು, ಆಕ್ಸಿಡೆಂಟ್ ಆದಮೇಲೆ ಗಾಡಿ ಅಲ್ಲಿ FIR ಮಾಡೋದು, ಅಲ್ಲಿ ಸ್ಟೇಷನ್ ಆಗಿಬಿಡೋದು, ಅವರೆಲ್ಲ ಮತ್ತು ಅವ್ರ ಮಕ್ಕಳು ಅಲ್ಲಿ ಸಫರ್ ಆಗೋದು, ಅವ್ರು ಹೋಗಿ ಹತ್ಕೊಂಡಿರೋದು, ಅವ್ರಿಗೆಲ್ಲ ಕಷ್ಟ ಆಗಿಬಿಟ್ಟಿದೆ. ಸರ್, ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡ್ತೀರಿ ಸರ್? ಮುಂದಿನ ದಿನ ಅಲ್ಲ ಅಂತ ಬಂದರೆ ಎಲ್ಲಿಗಾದರೂ ಹೋರಾಟ ಮಾಡೋಕ್ಕೆ ಇಲ್ಲಿ ಸಿದ್ಧ ಇದ್ದಾರೆ ಎಲ್ಲ ಜನರು. ಯಾಕಂದರೆ ಇದು ನಮ್ದು ಎಲ್ಲರದು ಇದು. ಯಾಕಂದರೆ ಜನ ಅಡ್ಡಾಡೋದು, ಇದು ಮೇನ್ ಪ್ಲೇಸು ಬೆಳಲ್ ಕ್ರಾಸು, ಹೆವಿ ಟ್ರಾಫಿಕ್. ಅದರಲ್ಲಿ ಮೈನಿಂಗ್ ಗಾಡಿ, ಇದು ಯಾವುದು ಗರ್ಸ್ ಗಾಡಿ, ಗ್ರಾವಲ್ ಗಾಡಿಗಳು ಅಂತ. ಇವಾಗ ಒಂದು ಟೈಮು ಲಿಮಿಟ್ ಇರ್ತೈತೆ, ಅದು ಅಡ್ಡಾಡೋ ಕೂಡ. ಅಡ್ಡಾಡಬೇಡ, ಬಿಸ್ನೆಸ್ ಮಾಡಬೇಡ ಅಂತ ಯಾರು ಹೇಳೋದಿಲ್ಲ. ಬಟ್ ಇದು ರೋಡೇ ಅಲ್ಲ ಅದಕ್ಕೆ ಅಡ್ಡಾಡೋದು. ಬೇಕಂದ್ರೆ ಬೈಪಾಸ್ ಇದೆ, ಟೋಲ್ ಯಾವಾಗ ಅಮೌಂಟ್ ಕಟ್ಟಬೇಕು ಈ ಕಡೆ ಡೈವರ್ಟ್. ಒಂದು ವಾರ್ಡಿಗೆ ಅಂತಲ್ಲ, ಇದು ಬೆಳಗಲ್ ರೋಡ್. ಇದು ನಾವು ನಮ್ಮದು ಕೂಗಿ ಏನು ಗೊತ್ತಾ ಸರ್, ಹೈಟ್ ಅರೆಸ್ಟ್ ಆಗಬೇಕು, ಹೆವಿ ವೆಹಿಕಲ್ಸ್ ಬಿಡಬಾರ್ದು. ಏನು ಅದನ್ನು ನಾವು ತಡೆಗಟ್ಟರಿಗೆ ಯಾವುದೇ ಆ್ಯಕ್ಷನ್ ಆಗೋದಿಲ್ಲ. ಎಷ್ಟು ಸತಿ ಸರ್, 1 ಸತಿ 2 ಸತಿ ಹೇಳ್ಬೋದು ಸರ್, ಎಷ್ಟು ಸತಿ ಪದೇ ರಿಪೀಟ್ ಆಗುತ್ತೆ. ದಯವಿಟ್ಟು ನಾವು ಒಂದು ಮನವಿ ರಿಕ್ವೆಸ್ಟು, ಒಂದು ನಮ್ಮ ಜಿಲ್ಲಾಧ್ಯಕ್ಷರು, ಜಿಲ್ಲಾಧಿಕಾರಿಗಳು ಮೇಡಮ್, SP ಮೇಡಮ್ ನಮ್ಮ ಸ್ಥಳಕ್ಕೆ ಬಂದು ದಯವಿಟ್ಟು ಇದನ್ನು ಸಾಲ್ವ್ ಮಾಡಬೇಕು. ಯಾಕಂದರೆ ನಮ್ಮ DC ಸಾಹೇಬರು ಕೂಡ ದಯವಿಟ್ಟು ಇದನ್ನು ಭಾಳ ಸೀರಿಯಸ್ಸಾಗಿ ಗಮನಕ್ಕೆ ಹೋಗಬೇಕು. ನಮ್ಮ SP ಮೇಡಮ್ ಕೂಡ ಸೀರಿಯಸ್ ಆಗಿ ಹೋಗ್ಬೇಕು. ನಮ್ಮ ಕಾರ್ಪೊರೇಷನಿಂದ ಕೂಡ ನಾವು ಏನು ಬೇಕಾದರೆ ಸಹಕಾರ ಮಾಡೋದಂತ ನಾವು ಬೇಕಾದರೆ ಕಮಿಷನರ್ ನಾವು ಮಾತಾಡ್ತೀವಿ. ದಯವಿಟ್ಟು ಇದೊಂದು ಸಹಕಾರ ಮಾಡಬೇಕು. ದಯವಿಟ್ಟು ಇನ್ಮೇಲೆ ರಿಪೀಟ್ ಆಗಬಾರ್ದು. ಇವತ್ತು ಒಬ್ಬ ಮಹಿಳೆ 2 ಕಾಲು ಹೋಗಿದೆ, ಇದೇ ಲಾರಿ ಇಲ್ಲೇ ಹಿಂದೆ ನಿಂತಿದೆ. ಅದು 2 ಕಾಲು. ಇದಕ್ಕಿಂತ 3-4 ತಿಂಗಳಿಂದ ಒಂದು ಸ್ಪಾಟ್ ಡೆತ್ ಆಗಿದೆ ಗೌತಮ್ ನಗರಲ್ಲಿ. ಇದಕ್ಕಿಂತ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಬಹಳಷ್ಟು ನಡೆದಿದ್ದಾವೆ. ಈ ಲಾರಿಗಳು ತಡೆ ಮಾಡಿದ್ದು ಬಹಳಷ್ಟು ದೂರುಗಳನ್ನು ಕೊಟ್ಟಿದ್ದಾರೆ, ಸಣ್ಣ ಪುಟ್ಟ ದೂರುಗಳು. ಸ್ಪಾಟ್ ಡೆತ್ ಆಗಿದೆ, ಇವತ್ತು 2 ಕಾಲು ಹೋಗಿದೆ. 24 ಗಂಟೆ ಇದೇನು ಕೆಂಪು ಮಣ್ಣು ಗರಿಸು ಲಾರಿಗಳು ಇದಾವಲ್ಲ, 24 ತಾಸು ತಿರ್ತಾನೆ ಇದಾವ. ಇಲ್ಲಿ ಹಿಂದೆ ಇಂಟರ್ನ್ಯಾಷನಲ್ ಇದು ಕಾಲೇಜ್ ಇದೆ, ಮತ್ತೆ ಇನ್ನೊಂದು ಕಾಲೇಜ್ ಇದೆ. ನೂರಾರು ಬಸ್ಗಳು, ಶಾಲೆ ಬಸ್ಗಳು ತಿರುಗಾಡ್ತಾವ. ಸಾರ್ವಜನಿಕರಿಗೆ ತೊಂದರೆ ಆಗುವಂತ ಇಂಥ ಲಾರಿಗಳನ್ನ ಈ ರಸ್ತೆ ಬಿಡಬಾರ್ದು ಅಂತ ಹೇಳಿ ಇವತ್ತು ಆಕ್ಸಿಡೆಂಟ್ ಆಗಿದೆ. ಇದು ಹಿಂದಕ್ಕಿಂತ ಮುಂಚೆ ನಾವು ಬಹಳ ದೂರ ಕೊಟ್ಟಿದ್ವಿ, ಅದು ಆಗಿಲ್ಲ, ಸ್ಟಾಪ್ ಆಗಿಲ್ಲ. ಅದಕ್ಕೆ ಇವತ್ತು ಲಾರಿ ಇಲ್ಲೇ ಇದೆ, ನಾವು ಇಲ್ಲೇ ಇದ್ದೀವಿ, ಪೊಲೀಸ್ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲೇ ಇದ್ದಾರೆ. ಮೇಡಮ್, SP ಮೇಡಮ್ ಬೇರೆಯವರಿಗೆ ನಾವು ಇಲ್ಲಿಂದ ಎದ್ದೇಳಂಗಿಲ್ಲ. ಏನಾಗ್ತದೆ ಅವ್ರು ಬಂದು ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ನಾವು ಇಲ್ಲೇ ಕುಂದಿರ್ತೀವಿ. ಡೆತ್ ಆಗಿದೆ ಸರ್, ಸ್ಪಾಟ್ ಡೆತ್ ಆಗಿದೆ ಗೌತಮ್ ನಗರ್. ಈಗ ಸಣ್ಣ ಪುಟ್ಟ MLC ಕೇಸ್ಗಳು ಹೋಗ್ತಾ ಇರ್ತಾವ, ಟ್ರಾಫಿಕ್ ಪೊಲೀಸರಿಗೆ ಹೋಗ್ತಾವ, ಎಲ್ಲ ಗೊತ್ತಿದೆ. ಅದು ಪ್ರೇಮ್ ಆಗಿದೆ. ಆದ್ರೂ ಆ ಶಾಲೆ ಮುಂದೆ ಲಾರಿಗಳು ಅಂದ್ರೆ ಪ್ರತಿದಿನ ಎಷ್ಟು ಗಾಡಿ ವಾಹನಗಳು ಇಲ್ಲಿ ಲಾರಿ ಲಾರಿಗಳಿಂದ
ಬೆಳಗ್ಗೆಯಿಂದ ಇಲ್ಲಿ ರಸ್ತೆ ಮೇಲೆ ಫುಲ್ ಡಸ್ಟ್ ಶಾಲೆ ಇದೆ, ದೇವಸ್ಥಾನ ಇದೆ, ಮಸೀದಿ ಇದೆ, ಜನಗಳು ಓಡಾಡಕ್ಕೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ಯಾರಿಗೂ ತಡೆಗಟ್ಟಬೇಕು ಅಂತೇಳಿ SP ಮೇಡಮ್ ಬರೋವರೆಗೆ ನಾವು ಇಲ್ಲೇ ಕುಂದಿರ್ತೀವಿ. ಅದಾದ್ಮೇಲೆ ಏನ್ ಬಂದ್ಬಿಟ್ಟು